देवरक्षान्दारयामि कर्पूरोत्तर मंगल नीराजनं दर्शयामि मंगल नीराजनंते आचमन समर्पयामि नमस्कार ಮಾಡ್ಕೊಳ್ಳಿ ಹಿಂಗ ಸೇರ್ಪಲ್ಲ ಅರ್ಶನ ಕೂಡ ಕಟ್ಟಿಂಗ್ ಪದ್ಧತಿ ಇದೈಪದು ಇಪ್ಲಿ ರಾಜಾವರಣ ಎಲ್ಲ ನೀವು ಕವರ್ ಕೈ ಬಿಟ್ಬಿಡಿ ನಿಂತ್ಕೊಳ್ಳಿ ಸಾಕು ನಿಂತ್ಕೊಳ್ಳಿ ಬಿಟ್ಬಿಡಿ ಸರ್ ಈ ಕಡೆ ಆಯ್ತು ಸರ್ ಆಯ್ತು ಬಿಡು ನಾವು ಯಾರಂತ ಹೇಳ್ಬೇಕು ಈ ಸತ್ಯ ವಸ್ತುಸ್ಥಿತಿ ಏನು ನಮಗೆ ಎಳೆದ ಮೇಲೆ ಉಳಿಯುವಂಥದ್ದೇ ಗಟ್ಟಿಯಾಗಿ ಉಳಿಯುವಂಥ ಪದಾರ್ಥನೇ ವಿಟಮಿನ್. ಈಗ ಅದರ ಬೆಲೆ 46,000 ಇದ್ದಿದ್ದು ಸುಮಾರು 96,000ಕ್ಕಿಂತ ಹೆಚ್ಚು 96,000 ಬಿಟ್ಟುವಂಥ ಪರಿಸ್ಥಿತಿ ಆಗಿದೆ. ಈಗ ಮೊನ್ನೆ ಒಂದು 20,000 ಕಮ್ಮಿ ಆಗಿದೆ. ಅದು ಇನ್ನೂ ಕಮ್ಮಿ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ಕೊಂಡ್ರೆ ಒಂದಕ್ಕೆ ಡಬಲ್ ಆಗಿದೆ. ಈಗ ಇವರೆಲ್ಲ ಟೆಂಡರ್ ಇಂದ ತಗೊಂಡಿದ್ದಾರೆ. ಈಗ ಯಾರು ಗುತ್ತಿಗೆದಾರರು ತಗೊಂಡಿದ್ದಾರೆ ಅವರೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅರ್ಧಕ್ಕರ್ಧ ನಷ್ಟ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾ ಇದೆ. ನಾವು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾವು ಸುಮ್ಮನೆ ಅವ್ರ ಮೇಲೆ ಒತ್ತಡ ಹಾಕಿ ಮಾಡಿ ಅಂತ ಹೇಳಿ ಸರ್ಕಾರ ಕೂಡ ಹೆಚ್ಚು ಅನುದಾನ ಕೊಡುವಂಥದ್ದು ಸಾಧ್ಯ ಆಗಲ್ಲ. ಕೆಲವು ಸ್ಕೀಮಲ್ಲಿ ಕೊಡೋಕ್ಕಾಗಲ್ಲ, ಅದು ಫಿಕ್ಸ್ಡ್ ಅಮೌಂಟ್. ಹೆಚ್ಚುವರಿ ಆದರೆ ಒಪ್ಪಲ್ಲ. ಅವ್ರು ಹೇಳ್ತಾರೆ ಉದ್ದ ಕಮ್ಮಿ ಮಾಡಿ ಅಂತ. ನಾವು ಉದ್ದ ಕಮ್ಮಿ ಮಾಡಿದ್ರೆ ಜನರ ಹತ್ರ ಬಯಸ್ಕೋಬೇಕು. ಇವೆಲ್ಲ ಸಮಸ್ಯೆ ಬರ್ತದೆ. ಅದರಿಂದ ಸ್ವಲ್ಪ ಟಾರ್ ಹಾಕುವಂಥದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅದರಿಂದ ಈ ಒಂದು ಯುದ್ಧದ ಪರಿಣಾಮ ಇವತ್ತು ಏನೆಲ್ಲ ಆಗ್ಬೋದು ಅನ್ನೋದಕ್ಕೂ ನಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದರಿಂದ ಇವೆಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗೇನು ಈಗಾಗಲೇ ಒಂದು ಪಟ್ಟಣ ಪಂಚಾಯಿತಿಯಾಗಿ ಘೋಷಣೆ ಆಗಿದೆ. ಈಗ ಅದು ಹೆಸರು ಕೂಡ ಹತ್ತಿರ ಇತ್ತು ನನಗೆ, ಕೈವಾರ ಪಟ್ಟಣ ಪಂಚಾಯಿತಿ ಇದ್ದಿದ್ದನ್ನ ಕೈವಾರ ಮಸ್ತೇನಹಳ್ಳಿ ಅಂತ ಹೇಳಿದೆ. ನಾವು ಅದು ಕೂಡ ನಾನು ನಮ್ಮ ರಹೀಂ ಖಾನ್ ಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದೀನಿ. ಈ ಸೆನ್ಸಸ್ ಕಾರ್ಯದ ಮೇಲೆ ಏನಾಗಿದೆ, ಇಲಾಖೆಗಳಲ್ಲಿ ನಮ್ಮ ಇಲಾಖೆ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲ. ಇವತ್ತು ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಕಡೆ ಸೆನ್ಸಸ್ ಕೆಲಸದ ಮೇಲೆ ಕೇಂದ್ರ ಸರ್ಕಾರ ಇದಾಗಿದೆ. ಈಗ ಪಟ್ಟಣ ಪಂಚಾಯಿತಿ ಆಗಿರತಕ್ಕಂಥದ್ದನ್ನ ನಾವು ಹೆಸರು ಬದಲಾಯಿಸುವಂಥದ್ದು ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಹೆಸರು ಬದಲಾಯಿಸೋಣ. ಆಮೇಲೆ ಕ್ಷೇತ್ರಗಳ ವಿಂಗಡಣೆ ಮಾಡುವಂಥ ಕೆಲಸ ಆಗುತ್ತೆ. ಎಲ್ಲೆಲ್ಲಿ ಎಷ್ಟು ಸೀಟ್ ಬೇಕು, ಎಷ್ಟು ಸ್ಥಾನಗಳನ್ನು ಗುರುತಿಸಬೇಕು ಅನ್ನೋಂಥದ್ದು ಆಗಬೇಕು. ಅದಕ್ಕೆ ನಾವು ಅದರ ಪ್ರಕ್ರಿಯೆಗಳನ್ನು ಮಾಡಿಸಿ ಅಬ್ಜೆಕ್ಷನ್ ಕರೆದು ಮಾಡುವಂಥದ್ದಿದೆ. ಈಗಿನ ಗ್ರಾಮ ಪಂಚಾಯಿತಿಯ ಒಂದು ದಾಖಲಾತಿಗಳು ಮತ್ತು ಹಸ್ತಾಂತರದ ಪ್ರಕ್ರಿಯೆ ನಡೀತಾ ಇದೆ. ಅದರಿಂದ ಸ್ವಲ್ಪ ಈ ಒಂದು ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಅನಾನುಕೂಲ ಆಗ್ತದೆ. ಇದ್ರ ಜೊತೆಯಲ್ಲಿ ಈಗ ತಮಗೆ ಗೊತ್ತಿದೆ, ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ನಾವು ಮಾಡಿದ್ದೀವಿ. ಇದು ಪ್ರಾಧಿಕಾರ ಮಾಡೋಕ್ಕೆ ಮುಂಚಿತವಾಗೇನೆ ನಾವು ಏನು ಚಿಂತಾಮಣಿ ಯೋಜನಾ ಪ್ರದೇಶ ಏನಿತ್ತು ಅದಕ್ಕೆ 110 ಹಳ್ಳಿಯನ್ನು ಸೇರಿಸಿದ್ದೀವಿ. ಈಗೇನು ಇವತ್ತು ಕೈಗಾರಿಕಾ ಪ್ರದೇಶ ಇವೆಲ್ಲ ಸೇರಿ ಏನು ಮಾಡುವಂಥದ್ದು ಮಾಡಿದ್ದೀವಿ. ಈಗ ಅದು ನಾವು ಮಾಡಿದ ಪರಿಣಾಮ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡೋಕ್ಕಾಯ್ತು. ಅದರ ಒಂದು ಪ್ರಕ್ರಿಯೆ ಆಗ್ತಾ ಇದೆ. ಏನೋ CDP ಮಾಡುವಂಥದ್ದು, ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ಅದು ಈಗ ಮಾಡುವಂಥ ಪ್ರಕ್ರಿಯೆಗೆ ಕೂಡ ನಾವು ಟೆಂಡರ್ ಕರೆದು ಅದು ನಡೀತಾ ಇದೆ. ಈಗ ಅವರು ಕೂಡ ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಒಂದು ವ್ಯವಸ್ಥಿತವಾಗಿ ಒಂದು ಶಿಸ್ತುಬದ್ಧವಾದಂಥ ಅಭಿವೃದ್ಧಿ ಆಗಬೇಕು ಅಂತದ್ದು ಎಲ್ಲರ ಉದ್ದೇಶ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಕೈಗಾರಿಕೀಕರಣ ಆಗ್ತಾ ಇದೆ. ಇಷ್ಟು ಕೈಗಾರಿಕೀಕರಣ ಆಗ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೇವೆ. ಇವತ್ತು ಹತ್ತಿರದಲ್ಲೇ ತಾವಿದ್ದೀರ. ನಾವು ಗೆದ್ದ ಮೇಲೆ ಏನೆಲ್ಲ ಆಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಪ್ರಾರಂಭದಲ್ಲಿ ಬಹಳಷ್ಟು ಜನ ಇಲ್ಲಿ ನಮ್ಮವರ ಎಲ್ಲ ಇದ್ದಾರೆ, ಇಲ್ಲಿ ಶ್ರೀರಂಗಪುರ ಇಲ್ಲಿದ್ದಾರೆ. ಕೇಳಿ ಅವ್ರಿಗೆ ಏನಿತ್ತು ಸಮಸ್ಯೆ ಅಂತಕ್ಕಂಥದ್ದು ಏನೋ. ಇವತ್ತು ನಾವು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಗೊಂದಲ ಸೃಷ್ಟಿಯಾಗಿತ್ತು. ಈಗ ಅದನ್ನೆಲ್ಲ ನಾವು ವಿದ್ಯುತ್ ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ಇವತ್ತು ಕೈಗಾರಿಕೆಗಳು ಸ್ಥಾಪನೆ ಆಗುವಂಥದ್ದಕ್ಕೆ ಸಹಕಾರವನ್ನು ಕೊಡುವಂಥದ್ರ ಜೊತೆಗೆ ರೈತರಿಗೆ ಏನು ಸಮಸ್ಯೆಗಳಿತ್ತು, ಬಹಳ ಜನ ರೈತರಿಗೆ ನೋಡಿ ಇವತ್ತು ಹಣ ಬಿಡುಗಡೆ ಮಾಡಿಸಿದ್ದೀವಿ.
ಗಿಡ ಮಾಲಿಕೆಗಳದ್ದು ಸಮಸ್ಯೆ ಆಗಿ ಗೊಂದಲ ಆಗಿ ಕೆಲವರ ಸ್ವಾರ್ಥಕ್ಕೆ ಇವತ್ತು ಇಡೀ ರಾಜ್ಯದ ಒಂದು ರೈತರೆಲ್ಲರಿಗೂ ತೊಂದರೆ ಆಗೋ ಪರಿಸ್ಥಿತಿ ಆಗಿದೆ. ಏನು ಗಿಡ ಮಾಲಿಕೆಗಳ ವಿಚಾರದಲ್ಲಿ, ಮಾವಿನ ಗಿಡಗಳ ವಿಚಾರದಲ್ಲಿ ಏನು ತೊಂದರೆ ಆಗಿತ್ತು ಅದಕ್ಕೂ ಒಂದು ಪರಿಹಾರ ಮಾಡಿ ಈಗ ಅದನ್ನು ನಾವು ರೈತರಿಗೆ ನೇರವಾಗಿ ಕೊಡುವಂಥದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇನ್ನು ಕೆಲವು ದಾಖಲೆಗಳು ಸರಿ ಮಾಡುವಂಥದ್ದಿತ್ತು, ಅದನ್ನು ಕೂಡ ನಾವು ಮರು ಪ್ರಕಟಣೆ ಮಾಡಿ ನೋಟಿಫಿಕೇಶನ್ ಮಾಡಿ ಅದನ್ನ ಸರಿ ಮಾಡಿ ಇವತ್ತು ಅವರಿಗೆ ಪರ್ಯಾಯ ಭೂಮಿ ಕೊಡುವಂಥದ್ದಕ್ಕೆ ಇವತ್ತು ರೆಡಿ ಮಾಡಿಟ್ಟಿದ್ದೀವಿ. ಇನ್ನು ಕೆಲವರಿಗೆ ಅರ್ಜಿ ಹಾಕಿದ್ರು 50-53, ಈಗ ಅದರಲ್ಲಿ ಒಂದಿಬ್ಬರು ಕೊಟ್ಟಿದ್ದೀವಿ ನಾವು ಕೈಗಾರಿಕೆ ಉದ್ದೇಶಕ್ಕೆ ಮಾತ್ರ ಅಂತ ಹೇಳಿ ಅವರಿಗೆ ಪರಿಹಾರ ಸಿಗುವಂಥದ್ದಕ್ಕೆ ಸಹಾಯ ಮಾಡಿದ್ದೀವಿ. ಇನ್ನ ಒಂದಿಬ್ಬರದ್ದು ಅವರವರೇ ಸ್ವಲ್ಪ ಗೊಂದಲ ಇರೋದ್ರಿಂದ ಅದನ್ನ ನಾವು ನಿವಾರಣೆ ಮಾಡಿಲ್ಲ. ನಾನು ಸದ್ಯದಲ್ಲೇ ನಮ್ಮ ಭೂ ಪಂಚಾಯತಿ ಸಕ್ರಮಾತಿ ಸಮಿತಿಯ ಒಂದು ಸಭೆಯನ್ನು ನಾನು ನಿಗದಿ ಮಾಡ್ತೀನಿ ಈಗ ಕೂಡಲೇ. ಅದರಲ್ಲಿ ಯಾರಾದ್ರೂ ಈಗ ಬೇರೆಯವ್ರದ್ದು ಕ್ಲಿಯರ್ ಇದೆ ಅಲ್ಲಿ ಅವ್ರದ್ದು ಮಾಡ್ತೀವಿ. ಮತ್ತೆ ಹೆಚ್ಚುವರಿಯಾಗಿ ಸುಮಾರು ನಮ್ಮ ವಡ್ಡಳ್ಳಿ ಗ್ರಾಮದ ಪರಿಮಿತಿಯಲ್ಲಿ 637 ಎಕರೆ ಗುರುತಿಸಿದ್ದೀವಿ. ಇನ್ನು ಬಹುಶಃ ಇದೊಂದು 10-15 ದಿವಸದಲ್ಲಿ ಅಂತಿಮ ಅಧಿಸೂಚನೆ ಆಗುತ್ತೆ. ಅವರಿಗೆ ಬೆಲೆ ನಿಗದಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಈಗಾಗಲೇ ತಮಗೆ ಗೊತ್ತಿದೆ, ಪಕ್ಕದಲ್ಲಿ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಈಗಾಗಲೇ ಸರ್ಕಾರದ KEB ಅಧಿಕಾರಿಗಳು ಬೆಲೆ ನಿಗದಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಈಗ ಅದು ಸರ್ಕಾರದ ಮಟ್ಟದಲ್ಲಿ ಈಗ ಬೋರ್ಡ್ ಅಲ್ಲಿ ಅಂತಿಮ ಒಂದು ಆದೇಶ ಆಗಬೇಕು. ಆದೇಶ ಆದ್ಮೇಲೆ ಅಲ್ಲಿ ಒಂದು ತೀರ್ಮಾನ ಆಗುತ್ತೆ, ಅಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದು. ಆದ್ರೆ ಒಟ್ಟಾರೆಯಾಗಿ ನಮ್ಮ ಭಾಗದಲ್ಲಿ ತಾವೆಲ್ಲರೂ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡ್ತಾ ಇದ್ದೀವಿ. ಈಗ ಕೈಗಾರಿಕೆಗಳು ಮಾಡುವಂಥದ್ರ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳಿದಾವೆ. ಈಗ ಸ್ಥಳೀಯರಿಗೆ ಹೆಚ್ಚು ಅವಕಾಶ ಮಾಡಬೇಕು ಅನ್ನೋದಿದೆ. ಇದು ಒಂದು ಹಂತಕ್ಕೆ ಬಂದ್ಮೇಲೆ ಅವರೆಲ್ಲರನ್ನು ಕರೆದು ಎಲ್ಲೆಲ್ಲಿ ಲೋಪಗಳಿದಾಗ್ತವೆ, ಎಲ್ಲೆಲ್ಲಿ ಸಮಸ್ಯೆ ಇದೆ, ಏನಂದ್ರೆ ಈ ಲೇಬರ್ ಕಾಂಟ್ರಾಕ್ಟ್ ಮತ್ತೊಂದು ಅವೆಲ್ಲ ನಾವು ನೇರವಾಗಿ ಹೇಳಕ್ ಬರೋದಿಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಉದ್ಯೋಗ ಏನು ರೈತರ ಭೂಮಿ ಕಳ್ಕೊಂಡಿರುವಂತವ್ರು ಅವರ ವಿದ್ಯಾರ್ಥಿಗೆ ಅನುಗುಣವಾಗಿ ಉದ್ಯೋಗ ಕೊಡಿಸುವಂಥದ್ದು ಮತ್ತೊಂದು ಕಡೆ ಖಂಡಿತ ನಾನು ನಮ್ಮ ಜೊತೆಯಲ್ಲಿ ನಿಂತು ಅದನ್ನ ಮಾಡಿಸೋಣ. ಏನಂದ್ರೆ ಇವೆಲ್ಲ ಆಗ್ತಾ ಇರೋದ್ರಿಂದ ಏನಾಗಿದೆ, ಒಂದ್ ರೀತಿ ನಮ್ಮ ತಾಲೂಕಿನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಕೈಗಾರೀಕರಣ ಆಗುವಂಥದ್ದಕ್ಕೆ ಒಂದು ದಾರಿಯಾಗಿದೆ. ಈಗಾಗಲೇ ನಾನು 20 ಎಕರೆ ಭೂಮಿ ನಮ್ಮ ಇದ್ರ ಹತ್ರ ಜೀಡಹಳ್ಳಿ ಹತ್ರ ಕೊಡಿಸಿದ್ದೀವಿ ಡ್ರೋನ್ ಟೆಕ್ನಾಲಜಿ. ಈಗ 43 ಕೋಟಿಗೆ ಒಂದು ಅಂದಾಜು ತಯಾರು ಮಾಡಿದ್ದಾರೆ. ಮೊನ್ನೆ ಬಜೆಟ್ ಅಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ, ಈ ತರ ಡ್ರೋನ್ ಟೆಸ್ಟಿಂಗ್ ಮಾಡ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ, ಚಿಂತಾಮಣಿ ಅಂತ ಹೇಳಿಲ್ಲ. ಆದರೆ ನಮ್ಮ ಇದರಲ್ಲಿ ನಾವು ಜಾಗ ಕೊಟ್ಟಿದ್ದೀವಿ ನಮ್ಮ ಹಿರೇಕೆರಹಳ್ಳಿ ಪಂಚಾಯತಿಯಲ್ಲಿ. ಅಲ್ಲಿ ಸುಮಾರು ಜನಕ್ಕೆ ಉದ್ಯೋಗ ಅವಕಾಶಗಳು ಸಿಗ್ಬೋದು. ಅಲ್ಲಿ ಎಲ್ಲ ಟ್ರ್ಯಾಕ್ ಎಲ್ಲ ಮಾಡ್ತಾರೆ, ನೋಡಿದ್ರಲ್ಲ ಡ್ರೋನ್ ಆಡಿಸುವಂಥದ್ದು, ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲೇ ಇಲ್ಲದೆ ಇರುವಂಥ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿ ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಈ ಒಂದು ಭಾಗದಲ್ಲಿ. ಆಮೇಲೆ ನಾವು ಒಂದು ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆ ಈಗಾಗಲೇ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಡೀತಾ ಇದೆ. ಆ ವಸತಿ ಶಾಲೆ ಅಲ್ಲಿ ಅದಕ್ಕೆ ಜಾಗ ಕೊಡಿಸಿದ್ದೀನಿ. ಅದಕ್ಕೆ ಮಡಬಳ್ಳಿ ಹತ್ರ 10 ಎಕರೆ ಜಾಗ ಕೊಡಿಸಿದ್ದೀನಿ. ಅದನ್ನ ಅಲ್ಲಿ ಮಾಡುವಂಥದ್ದು ಮಾಡ್ತೀವಿ. ಮತ್ತೆ ಇನ್ನೊಂದು ಶ್ರಮಿಕರ ವಸತಿ ಶಾಲೆ ಸುಮಾರು 45 ಕೋಟಿ ರೂಪಾಯಿ ಮೇಲೆ ಬಂಡವಾಳ ಹಾಕ್ತಾರೆ ನಮ್ಮ ಒಂದು ಏನು ನಮ್ಮ ಕಾರ್ಮಿಕರ ಇಲಾಖೆಯಿಂದ. ಅದಕ್ಕೆ 10 ಎಕರೆ ಜಾಗ ಅಲ್ಲೇ ಮಡಬಳ್ಳಿಯಲ್ಲಿ ಅಲ್ಲೇ ಕೊಡಿಸುವಂತ ಕೆಲಸ ಮಾಡ್ತಾ ಇದೀವಿ. ಈ ರೀತಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಏನೇನೆಲ್ಲ ತರಬಹುದು ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ. ಆಮೇಲೆ BCM ಹಿಂದೆ ಹಿಂದುಳಿದ ವರ್ಗಗಳ ವಸತಿ ಮಾಡಿಸಿದ್ವಿ, ಡಿಸೆಂಬರ್ ತಿಂಗಳಲ್ಲಿ ಮಂಜೂರು ಮಾಡಿಸಿದ್ವಿ. 2013ರಲ್ಲಿ ಚುನಾವಣೆಯಲ್ಲಿ ನಾವು ಸೋತ್ಬಿಟ್ವಿ. ನಾನು ಅವಾಗ ದೊಡ್ಡಗಂಜೂರ್ ಹತ್ರ ಒಂದು ಲೆವೆಲ್ ತಗೊಂಡೋಗ್ಬೇಕು. ಈಗಾಗಲೇ ನೋಡಿ ಬಿಲ್ಡಿಂಗ್ ಪೂರ್ಣ ಆಗ್ತಾ ಇದೆ, CCB ಬಿಲ್ಡಿಂಗ್ ಪೂರ್ಣ ಆಗ್ತಾ ಇದೆ. ಈಗ ಅದಕ್ಕೆ ಹೆಚ್ಚುವರಿ ಇನ್ನು ಅನುದಾನ ಬೇಕು. ಅದಕ್ಕೆ ಮತ್ತೆ ನಾನು ಮನೆ ದಿನೇಶ್ ಗುಜ್ರಾವ್ ಕೇಳಿದ್ದೀನಿ. ಈಗ ತಾಯಿ ಮಕ್ಕಳ ಆಸ್ಪತ್ರೆ 100 ಬೆಡ್ ಆಗಿದೆ, ಇದು ಅದಕ್ಕೆ ಸಲಕರಣೆಗಳನ್ನ ಕೊಡಬೇಕು ಅಂತ ಹೇಳಿ ಅದು ಕೊಟ್ಟು ಅದು ಬೇಗ ಚಾಲನೆ ಮಾಡಬೇಕು ಅಂತ. ಈಗ ಆಸ್ಪತ್ರೆಯಲ್ಲಿ ಕೆಲಸ ಶುರು ಮಾಡಬೇಕು. ಯಾವುದು ಹಳೆ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾನು ಹಿಂದೆ 10 ಕೋಟಿ ಕೊಡಿಸಿದ್ದೆ. ಈಗ ಮೊನ್ನೆ ನಂದಿ ಕ್ಯಾಬಿನೆಟ್ ಅಲ್ಲಿ 14 ಕೋಟಿ ಕೊಡ್ಸಕ್ ಮಾಡಿದ್ದೆ, ಅದು ಪೆಂಡಿಂಗ್ ಆಯ್ತು. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ 15 ದಿವಸದಿಂದ ಕ್ಯಾಬಿನೆಟ್ ಅಲ್ಲಿ 14 ಕೋಟಿ ಮಂಜೂರಾಯ್ತು. ನೀವು ಗಮನಿಸಿದ್ರೆ ಎಲ್ಲ ಗೊತ್ತಿಲ್ಲ, 14 ಕೋಟಿ ಮತ್ತೆ ಮಂಜೂರಾಯ್ತು. ಮತ್ತೆ ನಾನು ನಮ್ಮ ಇಲಾಖೆಯಿಂದ ಮತ್ತೆ 5 ಕೋಟಿ ಕೊಟ್ಟಿದ್ದೀನಿ. ಈಗ ಒಟ್ಟು 29 ಕೋಟಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕೊಡ್ಸಿದ್ದೀವಿ. ಇವತ್ತು ಇಷ್ಟೆಲ್ಲ ಆದಾಗ ನೀವು ಆಸ್ಪತ್ರೆ ಈಗೇನು ಗ್ರೌಂಡ್ ಫಸ್ಟ್ ಫ್ಲೋರ್ ಇದೆ, 2nd, 3rd ಫ್ಲೋರ್ ಮಾಡ್ತೀವಿ. ಮತ್ತು ಹಳೆ ಕಟ್ಟಡ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಪಿಲ್ಲರ್ಗಳೇನೋ ಅದಕ್ಕೆ ಬಲಗೊಳಿಸಬೇಕು ಅಂತಿದ್ದಾರೆ. ಆ ಕೆಲಸನೂ ಶುರು ಮಾಡಬೇಕು. ಮನೆ ಶುರು ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆಲ್ಲ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಆಸ್ಪತ್ರೆ. ನೋಡಿ ಇಷ್ಟೆಲ್ಲ ಕೆಲಸಗಳು ಇಷ್ಟೆಲ್ಲ ನಾವು ಮಾಡಿಸ್ತೇವೆ. ಕಾರಣ ಏನಂದ್ರೆ ಗುಣಮಟ್ಟದ ಆರೋಗ್ಯ ಸಿಗಬೇಕು, ಆರೋಗ್ಯ ಒಂದು ವ್ಯವಸ್ಥೆ ಸಿಗಬೇಕು. ಡಾಕ್ಟರ್ಗಳು ಸುಮಾರು ಈಗ ನಾವು ಬಹಳಷ್ಟು ಕಡೆ ಡಾಕ್ಟರ್ಗಳಿಗೆ 75,000 ಕೊಡ್ತೀವಿ, ಸ್ಪೆಷಲಿಸ್ಟ್ಗೆ 1 ಲಕ್ಷ 1.25 ಲಕ್ಷ ಕೊಡ್ತೀವಿ ಅಂದ್ರೆ ಬರ್ತಾ ಇಲ್ಲ. ಸುಮಾರು ಸತಿ ನಾವು ನೋಟಿಫಿಕೇಶನ್ ಮಾಡಿದ್ರೆ ಬರ್ತಾ ಇಲ್ಲ. ಕೆಲವರು ಬರ್ತಾರೆ, 1-2 ದಿವಸ ನಾವು ಪೋಸ್ಟ್ ಗ್ರಾಜುಯೇಷನ್ ಓದಬೇಕು ಅಂತ ಹೇಳ್ಬಿಟ್ಟು ರಜಾ ಕೊಟ್ಟು
ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ನಾವು ಎಲ್ಲಿಂದ ಕರ್ಕೊಂಡ್ಬರೋದು ರಾಣ್ಸಮಣ ಹೆಂಗೆ ಕರ್ಕೊಂಡ್ಬರೋದು ಡಾಕ್ಟರ್ಗಳಿಲ್ಲ. ಈಗ ಈ ಥರ ಸಮಸ್ಯೆ ಆಗ್ಬಿಟ್ಟಿದೆ. ಸರ್ಕಾರನೂ ದುಡ್ಡು ಕೊಡೋಕ್ಕೆ ರೆಡಿ ಇದೆ. ಇವೆಲ್ಲ ಮಾಡೋಕ್ಕೋದ್ರೂ ಕೂಡ ಇವತ್ತು ಈ ಥರ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿದ್ರು ಕೂಡ ಸಮಸ್ಯೆ ಇದೆ. ಅದರಿಂದ ಇವತ್ತು ಈ ರೀತಿ ಈಗ ಭಾಳಷ್ಟು ಹೇಳ್ಕೊಂಡು ಹೋದರೆ ಭಾಳಷ್ಟಿದೆ. ಅದರಿಂದ ನಾನು ಈಗ ಸಮಯ ಜಾಸ್ತಿ ಆಗ್ತಾ ಇದೆ. ನಾನು ಈಗಾಗಲೇ ಸಂಖ್ಯೆಯಲ್ಲಿ ಮತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ.